ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸು ಕಟಿಂಗು ಸ್ಟಿಚಿಂಗು ಅದನ್ನೆಲ್ಲ ಹೇಳ್ಕೊಡೋದಕ್ಕಿಂತ ಮುಂಚೆ ಇವು 3 ವಿಷಯಗಳನ್ನ ನೀವು 3 ಟ್ರಿಕ್ನ ನೀವು ನೋಡ್ಕೊಂಡಿರಬೇಕು. ಇದು 3 ವಿಷಯ ನಿಮಗೆ ಗೊತ್ತಿತ್ತು ಅಂತಂದರೆ ನೀವು ಬ್ಲೌಸ್ ಕಟಿಂಗ್ ಅನ್ನೋದನ್ನು ಯಾವುದೇ ರೀತಿ ಭುಜ ಜಾರದೇ ಇರೋ ರೀತಿ ನೀಟಾಗಿ ಪರ್ಫೆಕ್ಟಾಗಿ ಕಟಿಂಗ್ ಅನ್ನೋದನ್ನು ಮಾಡ್ಕೋಬೋದು. ಸೊ ಯಾವ್ಯಾವುದು ಅದು ನಿಮಗೆ ಆ 3 ಟಿಪ್ಸ್ ಯಾವುದು ಅಂತ ಅನ್ನೋದನ್ನು ನಾನು ಫಸ್ಟಿಂದ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಬಂದು ಬ್ಲೌಸ್ನಲ್ಲಿ ನೆಕ್ ವಿಡ್ತ್ ಅನ್ನೋದನ್ನು ಕರೆಕ್ಟಾಗಿ ತಗೋಬೇಕು. ಅಂತಂದರೆ ನಿಮಗೆ ನೆಕ್ ವಿಡ್ತು ಎಷ್ಟಿದೆ ಅನ್ನೋದು ಯಾವ್ಯಾವ ಅಳತೆಗೆ ಎಷ್ಟಿಡಬೇಕು, ಅಂದರೆ ಡೀಪ್ ಕಡಿಮೆ ಇದ್ದಾಗ ಎಷ್ಟಿರಬೇಕು, ಡೀಪ್ ಜಾಸ್ತಿ ಇದ್ದಾಗ ಎಷ್ಟಿಡಬೇಕು, ಹಾಗೆಯೇ ಬೋಟ್ ನೆಕ್ ಬಂದಾಗ ಎಷ್ಟಿಡಬೇಕು, ಪ್ರತಿಯೊಂದನ್ನು ಕೂಡ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಆ ರೀತಿ ನೀವು ತಿಳ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಿಮಗೆ ಯಾವ್ಯಾವ ಬ್ಲೌಸ್ಗೆ ನೀವು ಕರೆಕ್ಟಾಗಿ ಇಡ್ತು ಅಂತಂದರೆ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗೋದಿಲ್ಲ. ಸೊ ಬ್ಲೌಸ್ ಶೋಲ್ಡರ್ ಡ್ರಾಪ್ ಆಗಲಿಲ್ಲ ಅಂತಂದರೆ ನೀವು ಪರ್ಫೆಕ್ಟ್ ಟೈಲರ್ ಅಂತಲೇ ಅರ್ಥ. ಸೊ ಆವಾಗ ನಿಮ್ಮ ಹತ್ರ ಎಲ್ಲರೂ ಕೂಡ ನೀವು ಬ್ಲೌಸ್ ಎಷ್ಟೇ ಫಿನಿಷಿಂಗಾಗಿ ನೀವು ಫಿಟ್ಟಿಂಗ ಕರೆಕ್ಟಾಗಿ ಹೊಲಿದ್ರೂ ಕೂಡ ನೀವು ಬ್ಲೌಸ್ ಫಿಟ್ಟಿಂಗಲ್ಲಿ ಭುಜ ಜಾರ್ತು ಅಂತಂದರೆ ನಿಮ್ಮ ಬ್ಲೌಸೇ ಸರಿ ಇಲ್ಲ ಅಂತಲೇ ಕಸ್ಟಮರ್ ಹೇಳ್ತಾರೆ. ಹಾಗಾಗಿ ನೀವು ನೆಕ್ ವಿಡ್ತ್ನ ಕರೆಕ್ಟಾಗಿ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಬಂದು ನೀವು ನೆಕ್ ವಿಡ್ತ್ನ ತಿಳ್ಕೊಬೇಕು. ಸೆಕೆಂಡ್ ಪಾಯಿಂಟ್ ಬಂದು ಕಂಕ್ಳು, ಆರ್ಮೋಲ್. ಸೊ ಹಾರ್ಮೋಲ್ ಅನ್ನೋದನ್ನು ನೀವು ಎಲ್ಲ ಬ್ಲೌಸ್ಗೂ ಒಂದೇ ರೀತಿ ಹಾರ್ಮೋಲ್ ಇಡೋ ಆಗಿಲ್ಲ. ಒಬ್ಬೊಬ್ರದ್ದು ಏನಾಗಿರುತ್ತೆ ಅಂತಂದರೆ ಹಾರ್ಮೋಲ್ ಜಾಸ್ತಿ ಇರುತ್ತೆ ಮತ್ತು ಎದೆ ಸುತ್ತಳತೆ ಬಂದು ಕಡಿಮೆ ಇರುತ್ತೆ. ಒಬ್ಬೊಬ್ರದ್ದು ಎದೆ ಸುತ್ತಳತೆ ಜಾಸ್ತಿ ಇದ್ದು ಹಾರ್ಮೋಲ್ ಕಡಿಮೆ ಇರುತ್ತೆ. ಸೊ ಯಾವ್ಯಾವ ಬ್ಲೌಸ್ಗೆ ಎಷ್ಟೆಷ್ಟು ಹಾರ್ಮೋಲ್ ಇರಬೇಕು, ಅಳತೆ ಬ್ಲೌಸ್ ಏನಾದರೂ ಕರೆಕ್ಟಾಗಿ ಕೊಟ್ಟರು ಅಂತಂದರೆ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ದೇ ನೀವು ಕೂಡ ಕಟಿಂಗ್ ಮಾಡ್ಕೋಬೋದು. ಸೊ ಅಳತೆ ಬ್ಲೌಸು 100ಕ್ಕೆ 50 ಜನರಲ್ಲಿ ಅಳತೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಇರೋದಿಲ್ಲ. ಯಾಕಂತಂದರೆ ಒಂದು ಮಂತ್ ಇದ್ದಂಗೆ ಇನ್ನೊಂದು ಮಂತ್ ಇರೋದಿಲ್ಲ. ಸೊ ಲೇಡೀಸ್ ತುಂಬಾ ಚೇಂಜ್ ಆಗ್ತಾ ಇರ್ತಾರೆ, ಒಂದು ಸಲ ದಪ್ಪ ಆ ಥರ ಎಲ್ಲ ಆಗ್ತಾ ಇರ್ತಾರೆ ಅಲ್ವಾ. ಹಾಗಾಗಿ ನಿಮಗೆ ಅಳತೆ ಅನ್ನೋದು ಕರೆಕ್ಟಾಗಿ ಸಿಗೋದಿಲ್ಲ. ಸೊ ಹಾರ್ಮೋಲ್ ಬಂದು ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಇಡಬೇಕು ಅನ್ನೋದನ್ನು ಫಸ್ಟು ನೀವು ಕಲಿಬೇಕಾಗುತ್ತೆ. ಇಷ್ಟು ಎದೆ ಸುತ್ತಳತೆಗೆ ಇಷ್ಟು ಅಳತೆ ಹಾರ್ಮೋಲ್ ಕಂಕ್ಳನ್ನು ಕಟ್ ಮಾಡಬೇಕು ನಾವು ಅನ್ನೋದನ್ನು ಪ್ರತಿಯೊಂದು ನೀವು ಕೂಡ ಕಲಿತಾ ಹೋಗಿ. ಸೊ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಎಷ್ಟು ಅಳತೆ ಬ್ಲೌಸ್ಗೆ ಎಷ್ಟೆಷ್ಟು ಚೆಸ್ಟ್ ಮೆಜರ್ಮೆಂಟ್ ಇಡಬೇಕು, ಡಿಸೈನ್ ಬ್ಲೌಸ್ಗೆ, ಡೀಪ್ ನೆಕ್ ಬ್ಲೌಸ್ಗೆ ಎಷ್ಟು ನಾವು ಹಾರ್ಮೋಲ್ ಇಟ್ಕೋಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಕೂಡ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಇರುತ್ತೆ, ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಲೀವ್ಸ್ ಕಟಿಂಗ್ನ ನೀವು ಕರೆಕ್ಟಾಗಿ ಮಾಡಬೇಕಾಗುತ್ತೆ. ಸ್ಲೀವ್ಸ್ ಕಟಿಂಗಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಫ್ರಂಟಲ್ಲಿ ನಿಮಗೆ ಗುಪ್ಪೆ ಬರುತ್ತೆ, ಇಲ್ಲಾಂತಂದರೆ ಬ್ಯಾಕ್ ಸೈಡಲ್ಲಿ ಗುಪ್ಪೆ ಬರುತ್ತೆ. ಎಕ್ಸ್ಟ್ರಾ ಪೀಸ್ ನೀವು ಎಲ್ಲಿ ಇಡ್ತೀರ ಅಲ್ವಾ ಅಲ್ಲಿ ನಿಮಗೆ ಕುಪ್ಪೆ ಅನ್ನೋದು ಬಂದೇ ಬರುತ್ತೆ. ಹಾಗಾಗಿ ಸ್ಲೀವ್ಸ್ದು ಕಟಿಂಗ್ ಅನ್ನೋದು ಕರೆಕ್ಟಾಗಿ ಮಾಡಬೇಕು. ಹಾಗೆಯೇ ಮುಂಭಾಗದ ಸ್ಲೀವ್ಸ್ ಬರುತ್ತೆ ಅಲ್ವಾ, ಮುಂಭಾಗದ ಸ್ಲೀವ್ಸು ಟೈಟ್ ಆದರೂ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಕಂಪಲ್ಸರಿ ಮುಂಭಾಗದ ಕರೆಕ್ಟಾಗಿ ನೀವು ಅವ್ರದ್ದು ಕೈಲಿ ಅಳತೆ ತಗೊಂಡ್ರೂ ಪರವಾಗಿಲ್ಲ, ಅವರು ಭುಜ ಜಾರೋ ಬ್ಲೌಸಾಗಿ ಕೊಡ್ತಾರೆ ಅಂತಂದರೆ ನೀವು ಮುಂಭಾಗದ ಸ್ಲೀವ್ಸ್ನ ಕರೆಕ್ಟಾಗಿ ಅಳತೆನ ತಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕಂತಂದರೆ ಅದು ಟೈಟ್ ಆಯಿತು ಅಂತಂದರೆ ಬ್ಲೌಸು ಮೇಲ್ಗಡೆ ಹೋಗೋದಿಲ್ಲ, ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಕಂಪಲ್ಸರಿ ಆಗೇ ಆಗುತ್ತೆ. ಸೊ ಇದು 3 ಪಾಯಿಂಟ್ಗಳನ್ನ ನೀವು ತಿಳ್ಕೊಂಡು ಬ್ಲೌಸ್ ಕಟಿಂಗ್ ಅನ್ನೋದನ್ನು ಮಾಡ್ತು ಅಂತಂದರೆ ನಿಮಗೆ ಬುಟಿಕ್ ಸ್ಟೈಲಲ್ಲಿ ಕೂಡ ನೀವು ಬ್ಲೌಸ್ನ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಬೋದು. ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಕಲಿಬೋದು. ವಿಡಿಯೋ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಹೆಲ್ಪ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.